Excel Techno School, ಗುರುವಾಯನಕೆರೆ, ವೇಣೂರು. Admission open now. ಏನಂತಾರೆ CM ಅವರಿದ್ದಾರೆ, ಲೋಕಾಯುಕ್ತ ಇದೆ, ಅಥವಾ ಮತ್ತೆ ಯಾರು ಹೈಯರ್ ಅಥಾರಿಟಿ ಇರ್ತಾರೆ, ಅವ್ರ ಗಮನಕ್ಕೆ ತರಬೇಕು, ಪರಿಹಾರ ಮಾಡುವಂತ ಪ್ರಯತ್ನ ಮಾಡಬೇಕು ಅಷ್ಟೇ. ನಿಜ ಅದರಲ್ಲಿ ಇದ್ದೇ ಇದ್ದಾರೆ, ಆದ್ರೆ ಅದಷ್ಟು ಯಾಕೆ ಹೆಚ್ಚಾಯ್ತು, ಬಾಕಿಗಳಿಗೆ ಕಾರಣ ಕೂಡ ಚಿಂತನೆ ಆಗ್ಬೇಕು. ಅಂದ್ರೆ ಅದ್ರ ಬಗ್ಗೆ ಪ್ರಗತಿ ಪರಿಶೀಲನಾ ಅಂತ ಏನಂತಿಲ್ಲ ನಾವು, ಅದ್ರ ವರದಿ. ಸೊ ನಾವು ಪದೇ ಪದೇ ಹೇಳಿದೀವಿ, ಅದು ಹಿಂದೆ BJP ಸರ್ಕಾರದಲ್ಲಿ ಬಜೆಟ್ ಸಪೋರ್ಟ್ ಇಲ್ಲೇ ಕೊಟ್ಟೋಗಿದ್ದಾರೆ. ಹೀಗಾಗಿ ಬ್ಯಾಲೆನ್ಸ್ ಆಗ್ಲಿಕ್ಕೆ ಅದು ಮೂಲ ಕಾರಣ. ಸೊ ಅವ್ರು ಆ ರೀತಿ ಮಾಡದೆ ಹೋಗಿದ್ರೆ BJP ಅವರು ಹಿಂದಿನ ಸರ್ಕಾರ, ಸೊ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ. ಸೊ ಇದಕ್ಕೆ ಮೂಲ ಕಾರಣ ಹಿಂದಿನ ಸರ್ಕಾರ, BJP ಸರ್ಕಾರ, ಸ್ಪಷ್ಟವಾಗಿ ಹೇಳ್ಬೇಕಾಗುತ್ತೆ. ಇದನ್ನ ಸದನ್ನಲ್ಲಿ ಕೂಡ CM ಅವರು ಹೇಳಿದ್ದಾರೆ, ಕನ್ಸರ್ನ್ ಮಂತ್ರಿಗಳು ಕೂಡ ಹೇಳಿದ್ದಾರೆ ಇದು ಯಾಕಾಗಿದೆ ಅಂತ. ಸೊ ಅಲ್ಲಿ ಉದ್ಭವ ಆಗಿರುವಂತ ಸಮಸ್ಯೆ, ಅವರೆಲ್ಲ ಪೇಮೆಂಟ್ ಕೆಲಸ ಆಗಿದೆ, ಆಗಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಪೇಮೆಂಟ್ ಮಾಡ್ಲಿಕ್ಕೆ ಟೈಮ್ ಬೇಕಷ್ಟೇ, ಆಕ್ಷನ್ ಆಗೋಲ್ಲ. ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ಯಾರು ನಮ್ ಗಮನಕ್ಕೆ ಯಾರು ತಂದಿಲ್ಲ, ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಪರಿಹಾರ ಅಂದ್ರೆ ತಪ್ಪು ಮಾಡಿದ ಹಿಂದಿನ ಸರ್ಕಾರ, ಹೌದು ಮತ್ತೆ ಅವರೇ ಮಾಡಿದ್ರಲ್ಲ, ಮತ್ತೆ ಬೇರೆ ಬೇರೆ ಇಲಾಖೆಯಿಂದ ಸಾಕಷ್ಟು ಇದೆ, ನಿರ್ದಿಷ್ಟವಾಗಿಲ್ಲ, ಸುಮಾರು ಇದೆ. ಎಲ್ಲ ಇಲಾಖೆಯಲ್ಲಿ ಕೂಡ ಇಟ್ಟೋಗಿದ್ದಾರೆ. ಹೈಯೆಸ್ಟ್ ಇರೋದು ನೀರಾವರಿ ಇದೆ ಹೈಯೆಸ್ಟ್, ನಂತರ ನಮ್ಮ ಇಲಾಖೆ ಇದೆ, ಬೇರೆ ಬೇರೆ ಇಲಾಖೆಯಲ್ಲಿ ಇದು ಸುಮಾರಾಗಿದ್ದಾರೆ. ಅದೇನು ನಿಲ್ಸ್ಲಿಕ್ಕೆ ಬರಲ್ಲ, ಅವ್ರು ಹೇಳ್ತಾರೆ ಅಷ್ಟೇ, ನಿಲ್ಸ್ಲಿಕ್ಕೆ ಯಾರು. ಈಗ ಅವ್ರವ್ರ ಇಂಡಿವಿಜುವಲ್ ಅವ್ರಿಗೆ ಯಾರಿಗೆ ಒಳ್ಳೆ ಕಂಫರ್ಟ್ ಇದೆ ಹಾಕಿ ಹಾಕ್ತಾರೆ. ಈಗ ಅವರ ಒತ್ತಡ ಎಲ್ಲ ದುಡ್ಡು ಒಬ್ಬೇ ಬರಬೇಕಂತ, ನಮ್ದು ನಾವೆಷ್ಟು ಮಾಡಿದ್ರೆ ಅಷ್ಟು ಕೊಡ್ತಾ ಇದೀವಿ, ಅಷ್ಟು ಮಾಡ್ತಾರೆ ಕೆಲಸ. ಈಗ ನಮ್ಮ ಅವಧಿಯಲ್ಲಿ ಏನಾಗಿದೆ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದೀವಿ ಅವ್ರೆ. ಈಗ ಅವ್ರು ಹಿಂದಿಂದ ಕಾಲಕ್ಕೆ ಕೊಡೋದಾರೆ, ಅದು ಕೊಡ್ಲಿಕ್ಕೆ ಆಗೋಲ್ಲ. ಅವ್ರು ಸಮಸ್ಯೆ ಇದೆ, ಅದಕ್ಕೆ ಅವ್ರಿಗೆ ಗೊತ್ತಿದ್ದ ವಿಚಾರ, ಅವ್ರಿಗೇನು ಹೊಸದೇನಲ್ಲ. ನೀವು ಮುಂದಿನ ಸಾರಿ ಬಂದಾಗ ನಿಮಗೆ PPT ಪ್ರೆಸೆಂಟೇಶನ್ ಮಾಡ್ತೀವಿ, ಇಲ್ಲ ಅದು ಯಾಕೆ ಹಿಂಗಾಗಿತ್ತು ಅಂತ ನಿಮಗೆ ತೋರಿಸ್ತೀವಿ, ನಿಮಗೂ ಒಂದು ಐಡಿಯಾ ಇರಲಿ. ಮತ್ತು ಆದೇಶದಲ್ಲಿ ಏನು ಬರೆದು ಆದೇಶ ಕೊಟ್ಟಿದ್ದಾರೆ ಅದನ್ನು ತೋರಿಸ್ತೀವಿ ನಿಮಗೆ, ಹೆಂಗೆ ಇವ್ರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಿದಾರೆ ಅಂದ್ರೆ ಅದನ್ನು ತೋರಿಸ್ತೀವಿ. ಅಂದ್ರೆ ಈಗಿಲ್ಲ, ನೆಕ್ಸ್ಟ್ ಟೈಮ್ ಬನ್ನಿ, ಎಲ್ಲಿ ವೇರಿಯೇಷನ್ ಆಯ್ತು, ಹೆಂಗೆ ಆಯ್ತು ನಿಮಗೂ ಅಂತಂದ್ರೆ ನಿಮ್ಗೆ ಐಡಿಯಾ ಬರ್ತಿದ್ದು. ಒಂದು ನಮ್ಮ ಇಲಾಖೆಯಲ್ಲೇ 12,000 ಕೋಟಿ ಎಕ್ಸ್ಟ್ರಾ ಇತ್ತು, ನಮ್ಮ ಒಂದೇ ಇಲಾಖೆ ವಿದೌಟ್ ಬಜೆಟ್ ಸಪೋರ್ಟ್ 12,000 ಕೋಟಿ ಕೊಡದೇನೆ ಅಷ್ಟಿತ್ತು ನಾವು. ಸೊ ಈಗ ಅದನ್ನ 3,000 ಕಡಿಮೆ ಮಾಡಿದ್ವಿ ನಾವು, 3,000 ಕೋಟಿ ಕಡಿಮೆ ಮಾಡಿದ್ವಿ. ಅಂದ್ರೆ ಹೊಸ ವರ್ಕ್ ಕೊಟ್ಟಿಲ್ಲ ನಾವು, ಯಾವುದು ಬ್ಯಾಲೆನ್ಸ್ ಮಾಡಿದೀವಿ. ಸೊ ಅದೇ ಈಗ 3,000 ಕೋಟಿ ಅವ್ರಿಗೆ ದುಡ್ಡು ಹೋಗಿದೆ, ಇನ್ನೂ 9,000 ಕೋಟಿ ಉಳಿದಿದೆ ನಮ್ಮ ಇಲಾಖೆಯಲ್ಲಿ. ಸೊ ಇನ್ನೂ ಬ್ಯಾಲೆನ್ಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಅವ್ರಿಗೆ ಖುಷಿ ಮಾಡ್ಬೋದು. ಸೊ ಆ ಥರ ನಾವು ಬ್ಯಾಲೆನ್ಸ್ ಮಾಡ್ತಾ ಇದೀವಿ. ಅಂದ್ರೆ ಇಲ್ಲಿ ನಾವು ನಿಯಂತ್ರಣ ಇಟ್ಟಿದ್ದೀವಿ, ಅವ್ರ ತರ ಬೇಕಾಬಿಟ್ಟಿ ಕೆಲಸ ಕೊಟ್ರೆ ಇನ್ನು ಇದು ನಮ್ದು ರೈಸ್ ಆಗುತ್ತೆ. ನಾವು ಇದನ್ನ ಕಂಟ್ರೋಲ್ ಮಾಡಿದೀವಿ, ಅವ್ರ ಬಿಲ್ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಮಯ ಅಂದ್ರೆ ಈಗ 12,000 ಕೋಟಿ ಫೈನಾನ್ಸ್ ನಮ್ಗೆ ಕೊಡಲ್ಲ, ಅವ್ರು ಹೇಳ್ತಾರೆ ನಮ್ಮಿಂದ ಏನ್ ನೀವು ಅಪ್ರೂವ್ ಹೋದ್ರೆ ಕೇಳ್ತಾರ ಅವ್ರು. ನಾವಿನ್ನು ಸಾಕಷ್ಟು ಬಜೆಟ್ ಮೀಟಿಂಗ್ ಚರ್ಚೆ ಆಗಿದೆ, ನಾವು ನಿಮಗೆ ಅಪ್ರೂವ್ ಕೊಟ್ಟಿಲ್ಲ, ನಾವು ಹೀಗಾಗಿ ಎಕ್ಸ್ಟ್ರಾ ಕೊಡೋ ಪ್ರಶ್ನೆ ಇಲ್ಲ, ನಿಮ್ಗೇನು ಕೊಡ್ತೀವಿ ಅದರಲ್ಲಿ ನೀವು ಬ್ಯಾಲೆನ್ಸ್ ಮಾಡಬೇಕು. ಅಂದ್ರೆ ಈಗ ಇವ್ರಿಗೆ 1,000 ರೂಪಾಯಿ ಕೊಡುವಂತ ಬಂದ್ರೆ ಇವ್ರಿಗೆ ಈ ತರ ನಾವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ. ಈ ಬೇರೆ ಮಂತ್ರಿ ನಾವೇನು ಉತ್ತರ ಹೇಳ್ಬೇಕ್ರಿ, ಅವ್ರನ್ನ ಹೇಳ್ಬೇಕಲ್ಲ, ಅವ್ರ ಮ್ಯಾಗ ಆರೋಪ ಬಂದಿದೆ. ಸೊ ಅವ್ರು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ. ಇಲ್ಲ, ಅಧಿಕಾರಿಗಳ ಪಾತ್ರ ಇಲ್ಲ ಅದ್ರಾಗ. ಹಿಂದಿನ ಸರ್ಕಾರ ಮಾಡಿದೆ, ಸರ್ಕಾರನ ಆದೇಶ ಮಾಡೋದ್ರಿಂದ ಅನಿವಾರ್ಯವಾಗಿ ಅಧಿಕಾರಿಗಳು ಕೊಡ್ಲೇಬೇಕಾಗ್ತದೆ. ಸೊ ಅಧಿಕಾರಿಗಳ ಪಾತ್ರ ಏನಿಲ್ಲ, ಪಾತ್ರ ಇರೋದು ಸರ್ಕಾರದ್ದು.
ಇಲಾಖೆಗಳಲ್ಲಿ ಕಮಿಷನ್ ಇರೋದು ನಿಜಾನ? ಅದು ಇದ್ದೇ ಇರ್ತದೆ, ಹಿಂದಿ ಇದೆ, ಇವತ್ತು ಇರ್ತೈತಿ, ನಾಳೆ ಇರ್ತೈತೆ. ಅದ್ರಲ್ಲಿ ಏನು ಯಾರು ಮಾಡ್ಲಿಕ್ಕೆ ಆಗಲ್ಲ. ಯಾವ ಹಂತಲ್ಲಿದೆ ಎಲ್ಲಿದೆ ಅಂತ ಕಂಡು ಹಿಡಿಲಿಕ್ಕೆ ಆಗೋಲ್ಲ. ಎಲ್ಲಿ ಅಂತ ಕಂಡು ಹಿಡಿಯಾರ ನಾವು. ಈ ಕಡೆ ಒಬ್ಬಿರ್ತಾನೆ, ಆ ಕಡೆ ಒಬ್ಬಿರ್ತಾನೆ, ಇಲ್ಲಿ ಆರೋಪ ಮಾಡ್ತಾರೆ, ಆ ಕಡೆ ಆರೋಪ ಮಾಡ್ತಾರೆ. ಹಿಂದೂ ಇದೆ, ಇವತ್ತು ಇರ್ತೈತಿ, ನಾಳೆ ಇರ್ತೈತಿ. ಇದೆ, ಅದನ್ನ ಏನ್ ಮಾಡ್ಲಿಕ್ಕೆ ಆಗಲ್ಲ. ನಿಯಂತ್ರಣ ಮಾಡಬೇಕು, ಬ್ರೇಕ್ ಹಾಕ್ಬೇಕು ಅಷ್ಟೇ. ಸಚಿವರ ಮೇಲೆ ಆರೋಪ ಬಂದ್ರು ಕೂಡ ಯಾಕೆ ಇವರು ಅದನ್ನ ಸಂಬಂಧಪಟ್ಟವ್ರು ಕೇಳಿ ನಾ ಹೇಳಿಕ್ ಆಗಲ್ಲ. ಅಲ್ಲ, ಬೇರೆಯವ್ರ ಮ್ಯಾಗ ಆರೋಪ ಬಂದಾಗ ಅದ್ರ ಬಗ್ಗೆ ನಾ ಹೇಳಿಕ್ ಆಗಲ್ಲ. ಸಂಬಂಧ ಏನ್ ಹೇಳಿದ್ರು ಸತ್ಯ ಅಂತಿದ್ರಿ. ದಾಖಲೆ ಕೊಡ್ಲಿ, ಲೋಕಾಯುಕ್ತ ಕೊಡಿ ಅಂತೀವಿ. ಅಲ್ಲ, ಅವ್ರು ಯಾರು ಈಗ ಅಲ್ಲ, ಈಗ ನಿಮ್ಮ ಪತ್ರಿಕಾ ಪರಿಷತ್ನಲ್ಲಿ ಆರೋಪ ಮಾಡಿದ್ರೆ ಅಷ್ಟೇ. ಮುಂದೆ ಏನಾದಕ್ಕೆ ಮುಂದಿನ ಸ್ಟೆಪ್ ಏನು ಬೇಕಲ್ಲ, ಲಿಖಿತ ಕಾಗದು ಏನು ಇಲ್ಲ, ಏನ್ ಅಟ್ಲೀಸ್ಟ್ ಕೊಡಬೇಕಲ್ಲ. ಈಗ ಪತ್ರಿಕಾ ಪರಿಷತ್ತಲ್ಲಿ ಮಾಡಿದ್ರೆ ನಿಜ, ಅದಕ್ಕೇನೋ ಮುಂದಿನ ಸ್ಟೆಪ್ ಹೋಗ್ಬೇಕು, ಅಥವಾ ಲೋಕಾಯುಕ್ತರ ಹೋಗ್ಬೇಕು, ಮತ್ತೆಲ್ಲರ ಹೋಗ್ಬೇಕು. ಆರೋಪ ಮಾಡಿದ್ರೆ ಆಗೋಲ್ಲ, ಆರೋಪ ಆಗಿ ಉಳಿತಿದ್ದು ಅಷ್ಟೇ. ಅದು ಶಾಸಕರು ಸರ್ ಫಾರಿನ್ ಟೂರ್ ಹೋಗಿರೋದು ಸ್ಪಾನ್ಸರ್ಡ್ ಅಂತ ಡಿ.ಕೆ. ಶಿವಕುಮಾರ್ ಆಗಿ ಅವ್ರು ಬೆಂಬಲಿತ ಮಾತಾಡ್ತಾ ಇದ್ದಾರೆ. ಸಾರಿ, ನಾವು ಅದ್ರ ಬಗ್ಗೆ ಏನು ಹೇಳಲ್ಲ. ರಾಜಕೀಯ ಏನೂ ಇಲ್ಲ. ಎಲ್ಲರೂ ಮಾತಾಡಿದ್ರಲ್ಲ, ಎಷ್ಟು ಜನ ಮಾತಾಡೋದು ಅದ್ರ ಬಗ್ಗೆ? ಅವ್ರೇನ್ ಪ್ರತಿ ವರ್ಷ ಹೋಗ್ತಾರೆ, ಹೊಸದೆಲ್ಲಿದ್ದಾರೆ. ಅವ್ರ ಸ್ವಂತ ದುಡ್ಡಿಂದ ಹೋಗಿದ್ದಾರೆ, ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗೋಲ್ಲ. ಮತ್ ಇವತ್ತೇನು ಹೋಗಿಲ್ಲ, ಪ್ರತಿ ಸಾರಿ ಪ್ರತಿ ಸರ್ಕಾರದಲ್ಲಿ ಅವ್ರು ಹೋಗ್ತಾರೆ. ಅದರಲ್ಲಿ ಎಲ್ಲಾ ಪಕ್ಷದವರು ಹೋಗ್ತಾರೆ, ಕೂಡ ಹೋಗ್ತಾರೆ. ನಾವು ಹೋಗಲ್ಲ. ಇಲ್ಲ, ನಾವು ಎಲ್ಲಿ ಹೋಗಲ್ಲ, ನಾವು ಇಲ್ಲೇ ಕಳಿಸೋಲ್ಲ, ಇಲ್ಲೇ ಇರ್ತೇವೆ ನಾವು. ಗೊತ್ತಿಲ್ಲ ಅದಕ್ಕೆ, ಸುಮ್ನೆ ಅನಾವಶ್ಯಕ ಗೊಂದಲ ಆಗ್ತಿದೆ ಅನ್ನೋದು ಅಷ್ಟೇ ಇರ್ಬೋದು. ಪಕ್ಷದಲ್ಲಿ ಗೊಂದಲ ಆಗ್ತೈತೆ, ಹೋಗ್ಬೇಡ ಅಂತ ಹೇಳಿರ್ಬೋದು ಅಷ್ಟೇ. ಸಮಯ ಬಂದಾಗ ಸಿದ್ದರಾಮಯ್ಯ ಅವರೇ ನಾಯಕತ್ವದ ವಿಚಾರದಲ್ಲಿ ಅವರೇ ಉತ್ತರ ಕೊಡ್ತಾರೆ ರಾಜ್ಯದ ಬದಲಾವಣೆಯನ್ನು ಅವರೇ ಹೇಳ್ತಾರೆ. ನೋಡೋಣ, ಕಾಲ ಬಂದಾಗ ನೋಡೋಣ. ಹೀಗೆ ಆಗ್ತಿದೆ, ಈಗೇನು ಕಾಲ ಬಂದಾಗ ನೋಡೋಣ. ಅದೇ ಕಾಯ್ಬೇಕಲ್ಲ. ನೀವ್ ಹೆಂಗ್ ಕಾಯ್ತಾ ಇದ್ರಿ, ನಾವ್ ಹಂಗ್ ಕಾಯ್ತಾ ಇದೀವಿ ಅಷ್ಟೇ. ಮಾಧ್ಯಮದವ್ರು ಹೆಂಗ್ ಕಾಯ್ತಿದ್ದಾರೆ, ನಾವ್ ಹಂಗ್ ಕಾಯ್ತಿದ್ವಿ ಅಷ್ಟೇ, ಯಾವಾಗ ಕ್ಲೋಸ್ ಆಗ್ತೇವೆ ಅಂತ. ಈ ಅದ್ರ ಬಗ್ಗೆ ಏನ್ ನಮ್ಗೆ ಗೊತ್ತಿಲ್ಲ. ಸರ್ಕಾರದಿಂದ ಸರ್ ಒಂದು ಆದೇಶ ಆಗಿದೆ, ಮಾಧ್ಯಮಗಳಿಗೆ ವಿಧಾನಸೌಧದಲ್ಲಿ ನಿರ್ಬಂಧ ಹಾಕಲಾಗಿದೆ. ಅಂದ್ರೆ ಎಲ್ಲಂದ್ರಲ್ಲಿ ನಾಯಕರ ರಿಯಾಕ್ಷನ್ ತಗೋಬಾರ್ದು, ನಿಗದಿತ ಸ್ಥಳದಲ್ಲೇ ತಗೋಬೇಕು. ನಿಗದಿತ ಇದೆಲ್ಲ ಈಗ ಆಲ್ರೆಡಿ ನಿಲ್ಲಿದ್ರೆ ಅದಾದ ನಿಗದಿತ ಸ್ಪೆಸಿಫೈ ಮಾಡಿದಾರೆ ಅಷ್ಟೇ. ಒಂದ್ ಕಡೆ ನಿಮ್ಗೆ ಏನೋ ಒಂದು ಫಿಕ್ಸ್ ಮಾಡಿದ್ದಾರೆ, ಎಲ್ಲರೂ ಹೋಗಿ ಅಲ್ಲೇ ಕೊಡ್ಬೇಕಂತ ಹೇಳಿದಾರೆ ಅಷ್ಟೇ. ಅದ್ರಲ್ಲಿ ಏನಂತದ್ದು ನಿರ್ಬಂಧ ಏನಿಲ್ಲ. ಅದೇ ನಿರ್ಬಂಧ ಎಲ್ಲಿದ್ದಾರೆ? ಓಡಾಡಬಾರ್ದು ಅಂತ ಮೊದಲು ವಿಧಾನಸೌಧದಲ್ಲಿ ರೌಂಡ್ ಸಿಕ್ತು. ಅಲ್ಲಿದೆ. ಮತ್ತೆ ಒಳಗಡೆ ಕರ್ಬೇಕಾದ್ರೆ ಅವ್ರು ಇನ್ವೈಟ್ ಮಾಡೇ ಮಾಡ್ತಾರೆ. ನಿಮ್ಗೆ ಪತ್ರ ಕೊಟ್ಟು ಕರೆಸ್ತೀವಿ, ನಿಮ್ನೆ ಸ್ವಾಗತ ಮಾಡ್ತೀವಿ. ಇಲ್ಲ, ಅದು ಗೊತ್ತಿಲ್ಲ, ಅದು ಯಾವ ಕಾರಣಕ್ಕೆ ಮಾಡಿದ್ದಾರೆ, ಎದಕ್ ಮಾಡಿದ್ದಾರೆ ಕೇಳಬೇಕು. ಈಗ ಸಂಬಂಧಪಟ್ಟ ಇಲಾಖೆಯವರು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕಲ್ಲ, ಅದು ಯಾವ ರೀಸನ್ ಹಿನ್ನೆಲೆಯಲ್ಲಿ ಮಾಡಿದಂತ. ಸೊ ಅವ್ರು ಕೊಟ್ರೆ ಸರಿ ಇರ್ತದ್ರ ಅವ್ರು. ಯಾವಾಗ್ರೆ ಇಲ್ಲ, ಅದಕ್ಕೆ ಏನು ಸಂಬಂಧ ಇಲ್ಲ. ಅದಕ್ಕೆ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಇಂಥದ್ದು ಮಾಡಿದ್ರೆ ಅದು ನಿಮ್ಮನ್ನ ತಂದು ಹಿಂದೆ ರಿವರ್ಸ್ ಹಾಕಿದ್ರು. ಅದು ನೆನಪಿದ್ದಾರೆ. ಅವಾಗ ಮಾಡಿದ್ರು ಅಂತ ಸರಿ. ಅದ್ರ ಬಗ್ಗೆ ನಾವೇನು ಹೇಳಕ್ಕ ನಾಯಿ ಯಾರು ಬಾಲ ಯಾರು ಗೊತ್ತಾಗಿಲ್ಲ ಸರ್, ಅವರು ಹೇಳಿಲ್ಲ.
ಅವ್ರನ್ನ ಕೇಳ್ಬೇಕು. ನೀವು ಮತ್ತೆ ಕೇಳಿದ್ರೆ ಸ್ಪಷ್ಟೀಕರಣ ಹೇಳಿದ್ದಾರೆ, ನೀವು ಆ ಥರ ವ್ಯಾಖ್ಯಾನ ಮಾಡಿಬಿಡಂತ ಅದು ಸಹ ಇಮಿಡಿಯೇಟ್ ಹೇಳಿದ್ದಾರೆ, ಅಲ್ಲೇ ನಿಮ್ಮ ಹೇಳೋ ಜೊತೆಗೇನು ಹೇಳಿದ್ದಾರೆ. ಹಾಗೇನಿಲ್ಲ, ಮಾಹಿತಿ ಮಾಡಿ ಗಟ್ಟಿದೆ, ಹಾಗೇನು ಅಲಗಡಿಸ್ಲಿಕ್ಕೆ ಆಗೋಲ್ಲ ಯಾರು. ಮಾಡ್ತಾರೆ, ಬೇಗ ಮಾಡ್ತಾರೆ, ಮಾಡ್ಬೇಕಂತ ಎಲ್ಲರೂ ಆಸೆ ಇದೆ, ಎಲ್ಲ ಶಾಸಕರದು, ಎಲ್ಲ ಮಂತ್ರಿಗಳದು, ಪಕ್ಷದ್ದು ಬೇಗ ಮಾಡ್ತಾರೆ. ನಾವು ದಾರಿ ಕಾಯ್ತಾ ಇದ್ವಿ, ಬೇಗ ಆಗಿಲ್ಲ ಅಂತ ಕ್ಲೋಸ್ ಆಗ್ಬೇಕ್ರಿ ಮ್ಯಾಟ್ರ್. ಇಲ್ಲಾಂದ್ರೆ ಬರೀ ದಿವಸ ಅದಾಗಿದೆ, ಜನ ನೋಡಿ ಬೇಜಾರಾಗಿದ್ದಾರೆ ಎಲ್ಲರೂ. ಶಾಸಕರು ದೂರ ಆಗಿರೋ ವಿಚಾರ ಬಾಲಕೃಷ್ಣ ಅವರು ಮಾತಾಡಿದ್ದಾರೆ, ನಮ್ಮ ಟೀಮೇ ಬೇರೆ ಅವ್ರ ಟೀಮೇ ಬೇರೆ ಅಂತ ಹೇಳಿದ್ರು. ಅದು ಟೀಮ್ ವೈಸ್ ಟೀಮು ಪಕ್ಷದಲ್ಲಿ ನಡೀತಾ ಇದೆ ಹೋಗೋದಕ್ಕೆ. ನೋಡಿ, ಇವ್ರು ಹೋದಾರ ಮೊದ್ಲು ಕೂಡ ಹೋಗಿದ್ದಾರೆ, ಹೊಸದಲ್ಲ ಇವರು. ಪ್ರತಿ ವರ್ಷ ಹೋಗತ್ತಾರೆ. ಇದು ಅವರು ಸೀನಿಯರ್ಸ್ ಎಲ್ಲ ಸುಮಾರು ಜನ ಹೋಗ್ತಾರೆ. ಸೊ ಹೋಗಿದ್ದಕ್ಕೆ ಅದಕ್ಕೆ ಅರ್ಥ ಕಲ್ಪಿಸಕ್ಕಿಲ್ಲ. ಮತ್ತೆ ಬೇರೆ ಟೀಮು ಈಗ ದುಬೈಗೆ ಹೋಗಿ ಬಂದ್ರು, ಎಷ್ಟು ಸಲ 5-6 ಟೀಮ್ ಹೋಗಿ ಬಂದ್ರೆ. ದುಬೈಗೆ ಹೋಗಿದ್ರು, ಯುರೋಪ್ ಹೋಗಿ ಬಂದಿದ್ರು, ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಬಂದಾರೆ. ಯಾವ ಟೀಮು? ಡಿ.ಕೆ. ಶಿವಕುಮಾರ್ ಅವ್ರ ಟೀಮ್, ಸಿದ್ದರಾಮಯ್ಯ ಅವ್ರ ಟೀಮ್ ಅಂತ ಇಲ್ಲ, ಹಂಗೆಲ್ಲ ಅದ್ರಾಗ ಎರಡು ಮಿಕ್ಸ್ ಅದಾರ. ಅದ್ರಾಗ ಎರಡು ಮಿಕ್ಸ್ ಐತೆ ಅದ್ರಲ್ಲಿ. ಟೀಮ್ ಮಾಡಕ್ ಬರಂಗಿಲ್ಲ, ಅದು ಇಬ್ರು ಮಿಕ್ಸ್ ಇದಾರೆ. ಅವ್ರ ಸಮರ್ಥಕರು ಇದ್ದಾರೆ, ಇವ್ರ ಸಮರ್ಥಕರು ಅದ್ರಲ್ಲಿ ಇದ್ದಾರೆ. ಕೆಲವೆಲ್ಲ ನಿಮಗೆ ಹೆದರಿ ಕೈ ಬಿಟ್ರು. ನಾವ್ಯಾಕೆ ಸಾಬ್ರೆ ಅಂತ ನಮಗೆಲ್ಲ ಹೇಳಿದ್ರು, ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳಿದ್ರು. ಸೊ ಇನ್ನು ಹೈಕಮಾಂಡ್ ಅವ್ರಿಗೂ ಅವರು ಹೇಳಿದ್ರೆ ಅದಕ್ಕೆ ಅರ್ಧ ಬಂದ್ಬಿಟ್ಟಿರ್ಬೇಕು. ಕೊನೆಗೆ ನಾವು ಯಾರು ಪರವಾಗಿಲ್ಲ ಅನ್ನೋರು ಆ ಕಡೆ ಹೋಗಿದ್ರೆ ಹೋಗಿರ್ಬೇಕು ಅಷ್ಟೇ. ನಾವ್ ಹೇಳಿದ್ ಲೈಕ್ ಮೈಂಡೆಡ್ ಟೀಮ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ಹಿಂದೆ ಸಾಕ ಸರಿ ಹೇಳಿದ್ವಿ. ಅವ್ರವ್ರ ಟೀಮ್ ಇದ್ದೇ ಇರ್ತೈತೆ, ಲೈಕ್ ಮೈಂಡ್ ಅವ್ರು ಕೂಡ್ತಾರೆ, ಚರ್ಚೆ ಮಾಡ್ತಾರೆ, ಇದ್ದೇ ಇದೆ. ಅದು ಇಲ್ಲ ಅಂತ ಹೇಳಿಕ್ ಆಗೋಲ್ಲ. ಇದೆ ಟೀಮ್ ಇದ್ದೇ ಇರ್ತಾವಿಲ್ಲ. ಪಕ್ಷ ಓಕೆ ಒಂದು ಇದ್ದೇ ಇರ್ತದೆ, ಪಕ್ಷಕ್ಕೆ ಕೆಳಗಡೆ ಇದೆಲ್ಲ ಟೀಮ್ಗಳು ಇದ್ದೇ ಇರ್ತಾರೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಮೈಸೂರಿಗೆ ಬಸ್ ಹೊರಟಿತ್ತು ಸರ್, ಅದಾದ್ಮೇಲೆ ಅಲ್ಲಿಂದ ಫ್ಲೈಟ್ ಬೇರೆ ಕಡೆ ಇಲ್ಲೇ ಕೂಡ್ತಾರೆ, ಇಲ್ಲೇ ಎಲ್ಲಾರು ಬರ್ತಾರೆ, ಇಲ್ಲೇ ಮಾತಾಡ್ತೀವಿ, ಇಲ್ಲೇ ಮುಗಿಸ್ತೀವಿ, ಮತ್ತೆ ಯಾಕಲ್ಲ. ಈಗ ಯೂನಿವರ್ಸಿಟಿಗಳಲ್ಲಿ ಯೂನಿವರ್ಸಿಟಿ ವೈಸ್ ರಿಸರ್ವೇಶನ್ ಅನ್ನೋದನ್ನ ಶುರು ಮಾಡಿದ್ದಾರೆ. ಈಗ ಮೊನ್ನೆ ಅದು ಬಹಳ ದೊಡ್ಡ ಬದಲಾವಣೆ ಸೃಷ್ಟಿ ಮಾಡ್ತಾ ಇದೆ ಸರ್. ಆಕ್ಚುಲಿ ಈಗ ಕೊಟ್ಟಿರ್ತಕ್ಕಂಥ ರಿಸರ್ವೇಶನ್ ಇಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಒಂದ್ ಕಡೆ ಕೋರ್ಟ್ ಸ್ಟೇ ಕೊಟ್ಟಿದೆ, ಮತ್ತೊಂದ್ ಕಡೆ ಇಂಪ್ಲಿಮೆಂಟ್ ಕೂಡ ಆಗಿಲ್ಲ. ಇದರ ಮಧ್ಯದಲ್ಲಿ ಸಬ್ಜೆಕ್ಟ್ ವೈಸ್ ಇದ್ದಂತ ರಿಸರ್ವೇಶನ್ ಅನ್ನ ಯೂನಿವರ್ಸಿಟಿ ವೈಸ್ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಇದು ಅಂತ ಗೊತ್ತಿಲ್ಲ. ನಿನ್ನೆ ಅದು ನಮ್ಮ ಸಬ್ ಕಮಿಟಿಯಲ್ಲೇ ಚರ್ಚೆ ಆಗಿದ್ರೆ ಅಥವಾ ಏನು ಮಾಡ್ಬೇಕಂತ. ಅಥವಾ ನೋಡೋಣ, ಅನುಕೂಲ ಐತೆ ಅನಾನುಕೂಲತೆ ಚರ್ಚೆ ಮಾಡೋಣ. ಬಹಳ ದೊಡ್ಡ ಅನ್ಯಾಯ ಆಗುತ್ತದೆ. ನೋಡೋಣ ಅದ್ರ ಬಗ್ಗೆ, ಯಾರಿಗೆ ಅನ್ಯಾಯ ಆಗಿದ್ರೆ ಅದ್ರ ಬಗ್ಗೆ ಸರಿಪಡಿಸುವಂತ ಪ್ರಯತ್ನ ಸೀನಿಯರ್ಗೆ ಹೇಳ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ ನಾವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.